ದೇಶದಾದ್ಯಂತ ಗಣಪತಿ ಹಬ್ಬದ ಸಡಗರ. ಬೆಂಗಳೂರು ಸೌತಡ್ಕ ಗಣೇಶನಿಗೆ ವಿಶೇಷ ಅಲಂಕಾರ. ವಿಘ್ನ ನಿವಾರಕನ ಕಣ್ತುಂಬಿಕೊಳ್ಳೋಕೆ ಭಕ್ತ ಸಾಗರ. ಅಶ್ಲೀಲ ಮೆಸೇಜ್ ಕಳಿಸಿದ್ದಕ್ಕೆ ರೇಣುಕಾನಿಗೆ ನರಕ ದರ್ಶನ. ನಾನು ಅನ್ನೋ ಅಹಂನಿಂದ ಮೆರೆದ ದುರ್ಯೋಧನ. ಚಾರ್ಜ್ ಶೀಟ್ನಲ್ಲಿ ಪೊಲೀಸರ ಉಲ್ಲೇಖ. ಕೊರ್ಕಿಗೆ ಬೇಲ್ ಕೊಡಿಸೋಕೆ ಪತ್ನಿ ಕಾತರ. ಸೋಮವಾರ ಅರ್ಜಿ ಸಲ್ಲಿಕೆಗೆ ವಿಜಯಲಕ್ಷ್ಮಿ ಆತುರ. ವಕೀಲರ ಶುಲ್ಕಕ್ಕೂ ದುಡ್ಡಿಲ್ಲದೆ ನಂದೀಶ್ ಪೋಷಕರ ಕಣ್ಣೀರು. ಬೀದರ್ನಲ್ಲಿ ಯುವತಿ ರೇಪ್ ಅಂಡ್ ಮರ್ಡರ್ ಪ್ರಕರಣ. ಮಗಳ ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ. ಸಂತ್ರಸ್ತೆ ಪರ ರಿಪಬ್ಲಿಕ್ ಜಸ್ಟಿಸ್ ಫಾರ್ ಭಾರತಿ ಅಭಿಯಾನ. ಚೌಟಿಯಂದೇ ಕರಾವಳಿಯಲ್ಲಿ ಅಪಘಾತಗಳ ಸರಣಿ. ಆಯಿಲ್ ಸೋರಿಕೆ ಹಿನ್ನೆಲೆ ದುರಂತ. ಇತ್ತ ಚಿಕ್ಕಮಗಳೂರಿನಲ್ಲಿ ವಾಹನ ಪಲ್ಟಿಯಾಗಿ ಇಬ್ಬರ ಬಲಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ಗಣೇಶ ಹಬ್ಬದ ಶುಭಾಶಯಗಳು. ದರ್ಶನ್ ಪ್ರಕರಣ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿರುವ ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯದ ಒಂದೊಂದೇ ಮುಖ ಅನಾವರಣ ಆಗ್ತಾ ಇದೆ. ಅಶ್ಲೀಲ ಮೆಸೇಜ್ ಕಳಿಸಿದ್ರು ಅನ್ನೋ ವಿಚಾರಕ್ಕೆ ದ್ವೇಷ ಸಾಧನೆ ಮಾಡಲಿಕ್ಕೆ ಡೆವಿಲ್ ಅಂಡ್ ಗ್ಯಾಂಗ್ನಿಂದ ಹತ್ಯೆ ಮಾಡಲಾಗಿದೆ ಅನ್ನೋ ವಿಚಾರ ಹಂತ ಹಂತವಾಗಿ ಬಯಲಿಗೆ ಬರ್ತಾ ಇದೆ. ದ್ವೇಷ ಸಾಧನೆಗೆ ಫ್ಯಾನ್ಸ್ ಅನ್ನ ಬಳಸ್ಕೊಂಡ್ರ ದರ್ಶನ್. ನಾನು ಅನ್ನೋ ಅಹಂನಿಂದ ಹತ್ಯೆ, ಸಾಕ್ಷಿ ನಾಶಕ್ಕೆ ಯತ್ನ ನಡೆದಿದೆ. ಚಾರ್ಜ್ ಶೀಟ್ನಲ್ಲಿ ರೌಡಿ ಗ್ಯಾಂಗ್ನ ಅಟ್ಟಹಾಸದ ಬಗ್ಗೆ ಉಲ್ಲೇಖ ಆಗಿದೆ. ನಾನು ಸ್ಟಾರ್ ನಟ, ಲಕ್ಷ ಲಕ್ಷ ಅಭಿಮಾನಿಗಳನ್ನ ಹೊಂದಿದ್ದೇನೆ, ಹಣ ಬಲ ಇದೆ, ಅಭಿಮಾನಿ ಬಳಗ ಇದೆ ಅಂತ ಹೇಳಿ ಏನೇ ದುಷ್ಕೃತ್ಯ ಮಾಡಿದ್ರೂ ಕೂಡ ಪಾರಾಗಿ ಬಿಡ್ತೀನಿ ಅನ್ನೋ ದುರಹಂಕಾರದಿಂದಲೇ ಇಂಥ ಕೃತ್ಯಕ್ಕೆ ಮುಂದಾದ್ರ ದರ್ಶನ್. ಎಲ್ಲ ಅಂಶಗಳ ಆಧಾರದಲ್ಲೇನೆ ಕೊಲೆ ಮಾಡಿದ್ದೇನೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಖುದ್ದು ದರ್ಶನ್. ತನಿಖೆಯ ಸಂದರ್ಭದಲ್ಲಿ ಆರೋಪಿಗಳು ಪೊಲೀಸ್ ಖೆಡ್ಡಾಗೆ ಬಿದ್ದಿದ್ದು ಕೂಡ ರೋಚಕ. ಆರೋಪಿಗಳು ಎಲ್ಲೆಲ್ಲಿ ಅರೆಸ್ಟ್ ಆದ್ರು ಅನ್ನೋದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅನ್ನೋದರ ಇಂಚಿಂಚು ಮಾಹಿತಿಯನ್ನ ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಜೂನ್ 11ರಂದು ಬೆಳಗ್ಗೆ 7 ಗಂಟೆಗೆ ರಾಡಿಸನ್ನಲ್ಲಿ ದರ್ಶನ್ ಅರೆಸ್ಟ್ ಆದ್ರೆ RR ನಗರದಲ್ಲಿ